ನಕ್ಸಲಿಸಮ್ನಿಂದ ಮುಕ್ತರಾದ್ದೀವಿ, ನಾವು ಭಯೋತ್ಪಾದನೆಯಿಂದ ಮುಕ್ತರಾದ್ದೀವಿ. ಇವರು ಅದಕ್ಕೆ ಭಯೋತ್ಪಾದಕರು ಮತ್ತು ನಕ್ಸಲೈಟ್ಸ್ಗಿಂತ ಅತ್ಯಂತ ಭೀಕರರು, ಭ್ರಷ್ಟಾಚಾರ ಮುಕ್ತರ ಆಗಿವೆ ಅಂತ ಎಂದು ಹೇಳ್ತಾರೆ ನಮ್ಮ ಮೋದಿಯವರು, ನಮ್ಮ ಶಾರ್ ಅವರು, ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಅಧಿಕಾರಿ ಸಾಹೇಬರ್ಗದವರು. ನಾವು ಇವತ್ತು ನೋಡಬೇಕಾಗಿದೆ. ಯಾಕಂದ್ರೆ ಈ ದೊಡ್ಡ ಪ್ರಮಾಣದಲ್ಲಿ ನಡೆದದ 4500 ಕೋಟಿ ರೂಪಾಯಿ ಅವ್ಯವಹಾರ ನಡೆದದ. ಇದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ, 15 ಬ್ಯಾಂಕ್ಗಳ ಮೂಲಕ ನಡೆದದ. ಜನಸಾಮಾನ್ಯ ಪಾಪ ಇಲ್ಲಿವರೆಗೆ ಯಾರಿಗೂ ತಕರಾರು ತೆಗೆದಿಲ್ಲ ಅಂದ್ರೆ ಇದರರ್ಥ ಇದು ಒಳ್ಳೇದಂತಲ್ಲ. ಯಾಕಂದ್ರೆ ಈ ದಿನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದು ನೆಕ್ಕಿ ಡೂಬ್ ಆಗುವಂಥ ಕೆಲಸನೇ ಇದು. ಯಾಕಂದರೆ 1,36,000 ಕೋಟಿಗೆ 36 ಲಕ್ಷ ರೂಪಾಯಿ ಕೊಡುವಂಥ ಪ್ರಸಂಗ ಬರ್ತದೆ. ಒಮ್ಮೆ ಕೊಡ್ತಾನೆ, 2 ಸಲ ಕೊಡ್ತಾನೆ, ಬರ್ತಾ ಅಷ್ಟು ಪ್ರಮಾಣದ ಉತ್ಪಾದನೆ ಬರಲಿಲ್ಲ ಅಂದ್ರೆ ಕೈ ಚೆಲ್ಲಿ ಓಡೋಗಿಬಿಡ್ತಾನೆ. ಇದು ನಿಶ್ಚಿತ ಇದೊಂದು ದೊಡ್ಡ ಸ್ಕ್ಯಾಂಡಲ್. ಇದು ಈ ಸ್ಕ್ಯಾಂಡಲ್ ಹಿಂದೆ ಯಾರು ಹೇಳಿದಾರೆ, ಇದು ಹುಡುಕೋದೇ ಇವತ್ತಿನ ಭಾಳ ಮಹತ್ವದ ಕೆಲಸ. ಅದನ್ನು ಮಾಡಿದಾಗ ಮಾತ್ರ ಏನಂತೀವಿ ನೀವು, ನಾವು ಯಶಸ್ವಿ ಆದಂಗೆ ಅಂತ. ಇಲ್ಲಿ ನಾವೆಲ್ಲ ಹಿಡಿದೀವಿ. ಹರ್ಷದ್ ಮೆಹ್ತಾ ಅಂತ ಕೇಸ್ ಹಿಡಿದ್ವಿ, ಅದನ್ನು ಮಾನ್ಮೇಲೆ ಆಗಿದ್ದ ಕೇಸ್ಗಳು ಹಿಡಿದೀವಿ. ಎಷ್ಟಾಗಿದೆ, 1, 2 ಎಲ್ಲ ಪ್ರತಿ ಮ್ಯಾಚ್ನಲ್ಲಿ ನಡೀತಾನೆ ಇರ್ತಾವೆಲ್ಲ. ಹರ್ಷದ್ ಮೆಹ್ತಾ ಮೇಲೆ ಆದ್ಮೇಲೆ ನಂತರದ ಎಷ್ಟೋ ಸ್ಕ್ಯಾಂಡಲ್ಗಳಾಗಿದ್ದಾವೆ. ಇವತ್ತು ನೋಡಿರಿ, ಲಕ್ಷ ಕೋಟಿಗಳೇ ನಮಗೆ ಕಾರ್ಪೊರೇಟ್ಗಳಂತೇಳಿ ಬರ್ತಾ ಇದ್ದಾವೆ. ಎಷ್ಟೋ ಜನ ಮೋಸ ಮಾಡಿ ಹೋದ್ರು ನಮ್ಮ ದೇಶ ಬಿಟ್ಟ. ಇವು ಎಲ್ಲಿಂದ ಬಂತು, ಯಾರು ಮಾಡಿರೋದನ್ನು ಇವತ್ತು ನಾವು ಹಿಡಿಬೇಕಾಗಿದ್ರಿ. ಇವ್ರಿಗೆ ಪೊಲಿಟಿಕಲ್ ಫಂಡ್ ಯಾವ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರಪ್ಪ ಅಂದ್ರೆ ಈ ಪ್ರಮಾಣಕ್ಕೆ ಕೊಡೋದಕ್ಕೆ ಅವ್ರ ಕಾರಣ ಏನು, ಅದು ಎಲ್ಲ ಆಗಬೇಕಾಗಿತ್ತು, ತನಿಖೆಗಳಾಗಬೇಕಾಗಿದೆ, ಅದು ಹೊರಗೆ ತೆಗಿಬೇಕಾಗಿದೆ ಮಾಡೋರು. ಇವತ್ತೇನೋ ಒಬ್ಬ ಶಿವಾನಂದ ನೀಲನ್ ಅವರು ಸಣ್ಣ ಪ್ರಮಾಣದಲ್ಲಿ ಛೋಟ ಇದ್ದ ಹೇಳೋದು, ಇನ್ನೂ ಬಡ ತಿಮಿಂಗಲಗಳಿಲ್ಲದ